ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಾನು ರಾಘವೇಂದ್ರ ಭಾರತಿ ಸ್ವಾಮಿಗಳ ಹತ್ತಿರ ದಿನಕರಿ ಪಾಠವನ್ನು ಮಾಡಿಸಿಕೊಂಡಂಥವನು. ಅವರು ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯ ಮಾಡುವ ಸಂದರ್ಭದಲ್ಲಿ ನಾನು ಕಾಲೇಜಿನ ವಿದ್ಯಾರ್ಥಿ. ಕಾಲೇಜಿನಲ್ಲಿ ತರ್ಕ ಪಾಠಗಳು ಅಷ್ಟು ಸ್ಪಷ್ಟವಾಗಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಮಠಕ್ಕೆ ಆಗಾಗ ಹೋಗ್ತಾ ಇದ್ದೆ. ಆವಾಗ ಸ್ವಾಮಿಗಳು ಹೇಳಿದರು, ತರ್ಕ ಪಾಠಕ್ಕಾಗಿ ನೀನು ಬೇರೆ ಕಡೆ ಹುಡುಕೋದು ಯಾಕೆ, ಪ್ರತಿ ದಿವಸ ಸಾಯಂಕಾಲ ನನ್ನಲ್ಲಿಗೆ ಬಾ. ಆವತ್ತಿನಿಂದ ನನಗೂ ಮತ್ತು ಅವರಿಗೂ ಬಹಳ ಹತ್ತಿರದ ಸಂಬಂಧಗಳು ಬೆಳೆಯಿತು. ಆ ಹತ್ತಿರದ ಸಂಬಂಧ ಎಲ್ಲಿಯ ತನಕ ಬೆಳೆಯಿತು ಅಂತಂದ್ರೆ, ಅವರ ಕೊನೆಯ ನಿಶ್ವಾಸ ಆಗುವ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿರತಕ್ಕಂಥವರು ನಾನು ಮತ್ತು ರಂಗನಾಥ ಶರ್ಮರು ಇಬ್ಬರೇ. ಅಷ್ಟು ಆತ್ಮೀಯವಾಗಿರತಕ್ಕಂತಹ ಸಂಬಂಧ ನನಗೂ ಮತ್ತು ಅವರಿಗೂ ಬೆಳೆಯಿತು. ಏತನ ಮಧ್ಯದಲ್ಲಿ ಕೆಲವು ವಿದ್ಯಮಾನಗಳು ನಡೆದವು. ಶಿಷ್ಯ ಸ್ವೀಕಾರದ ಸಂದರ್ಭ. ಆ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ವಿಚಾರಗಳು ಬಹಳಷ್ಟು ವಿಮರ್ಶೆಗೊಳಗಾಗಿದೆ. ಅದರಲ್ಲಿ ಯಾವುದು ಸರಿ ಯಾವುದು ಮಿಥ್ಯ ಇರತಕ್ಕಂಥ ಬಗ್ಗೆ ನಾನು ವಿಮರ್ಶೆ ಮಾಡೋದಿಲ್ಲ. ನನಗೆ ವಿದ್ವತ್ ಪರೀಕ್ಷೆ ಪಾಸಾಯಿತು. ಆವಾಗ ನನ್ನ ತಂದೆ ತಾಯಿಗಳೊಟ್ಟಿಗೆ ಹೋಗಿ ಸ್ವಾಮಿಗಳಲ್ಲಿ ಕೇಳಿದೆ, ಒಂದು ಪಾದಪೂಜೆಯನ್ನು ಮಾಡಬೇಕು, ಗುರು ಕಾಣಿಕೆಯನ್ನು ನಾನು ಕೊಡಬೇಕು. ಇದಕ್ಕೆ ಅವರು ಹೇಳಿದ್ರು ಅಂದರೆ, ನನಗೆ ಸನ್ಯಾಸವನ್ನ ಕೊಟ್ಟಿರತಕ್ಕಂಥವರೇ ನಿಮ್ಮ ಮನೆಯ ಕುಟುಂಬದವರು. ನೀವು ಮಠದ ಪುರೋಹಿತರು. ಮಠದ ಪುರೋಹಿತರಿಂದ ನಾನು ಪಾದಪೂಜೆಯನ್ನು ಮಾಡಿಸಿಕೊಳ್ಳುವಂತಹ ಪರಿಪಾಠವನ್ನು ಇಟ್ಟುಕೊಂಡಿಲ್ಲ. ಹಾಗಾಗಿ ನೀವು ಗುರುಪೀಠಕ್ಕೆ ಮಾಡಿ ಅಂತ ಹೇಳಿ ಕೊನೆಗೆ ನನಗೆ ಪ್ರಸಾದದ ರೂಪದಲ್ಲಿ ಅವರು ಹಾಕಿಕೊಳ್ತಾ ಇರತಕ್ಕಂತಹ ನವರತ್ನದ ಹಾರವನ್ನು ನನಗೆ ಕೊಟ್ಟರು. ಇದು ನಿನಗೆ ಸದಾ ರಕ್ಷಣೆಯಾಗಿರುತ್ತೆ ಅಂತ. ಕೊನೆಗೆ ಮುಂದೊಂದು ದಿವಸ ನನಗೆ ಮಠದಿಂದ ನೇರವಾಗಿ ಕರೆಯ ಬಂತು, ಶ್ರೀಮಠದ ನವರತ್ನದ ಹಾರ ನಿನ್ನ ಕೈಯಲ್ಲಿದೆ, ಅದನ್ನ ಮಠಕ್ಕೆ ಒಪ್ಪಿಸಬೇಕು ಅಂತ. ನಾನು ಕೇಳಿದೆ, ನಾನು ಯಾರೋ ಮೂರನೇ ವ್ಯಕ್ತಿಗಳು ಹೇಳಿದರೆ ನಾನು ಅದಕ್ಕೆ ಕಿವಿಗೊಡೋದಿಲ್ಲ. ನನಗೆ ಶ್ರೀಮಠದಿಂದ ಒಂದು ನಿರೂಪ ಬರಲಿ. ನಿರೂಪ ಬಂದಿದ್ದೇ ಹೋದಾದರೆ ನಾನು ಖಂಡಿತವಾಗಿಯೂ ಸಂತೋಷದಿಂದ ನಾನು ಕೊಡ್ತೇನೆ. ನನಗೆ ಅವರು ಆಶೀರ್ವಾದ ರೂಪದಲ್ಲಿ ಕೊಟ್ಟಿರತಕ್ಕಂತಹ ನವರತ್ನದ ಹಾರ, ನನ್ನ ರಕ್ಷೆಗೋಸ್ಕರವಾಗಿ ಕೊಟ್ಟಿರತಕ್ಕಂತಹ ಆ ಹಾರವನ್ನ ಯಾವುದೇ ಲಿಖಿತವಾಗಿರತಕ್ಕಂಥ ಅಥವಾ ಸಾಕ್ಷಾತ್ ಗುರುಮುಖದಿಂದ ಬರದೇನೆ ಮೂರನೇ ವ್ಯಕ್ತಿಗಳು ಹೇಳಿದರೆ ನಾನು ಅದಕ್ಕೆ ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿ ಕಳಿಸಿದೆ. ಅದು ಪೇಪರ್ನೆಲ್ಲ ಸಾಕಷ್ಟು ದೊಡ್ಡ ರಾಮಾಯಣಗಳಾಯಿತು. ಅದು ವಿಷಯಗಳು ಬಹಳಷ್ಟು ಜನರಿಗೆ ಗೊತ್ತಿರಬಹುದು. ಆ ನಂತರ ಮುಂದೆ ಒಂದು ದಿವಸ ನಾನೇ ನೇರವಾಗಿ ಹೋದೆ. ಕೇಳಿದ್ರು ಅದರ ವಿಷಯ ಏನು ಅಂತ. ನಾನು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದೆ. ಇದು ನಮ್ಮಲ್ಲಿ ನಡೆದಿರತಕ್ಕಂತಹ ವ್ಯವಹಾರ. ಅವರು ಆಶೀರ್ವಾದ ರೂಪದಲ್ಲಿ ಕೊಟ್ಟಿರೋದ್ರಿಂದ, ನನ್ನ ರಕ್ಷಣೆಗೋಸ್ಕರವಾಗಿ ಕೊಟ್ಟಿರೋದ್ರಿಂದ, ನೀವು ಬೇಕು ಅಂತ ಕೇಳೋದಿದ್ರೆ ನನಗೆ ಮಠದಿಂದ ಒಂದು ನಿರೂಪನ ಕೊಡಬೇಕು. ನಿರೂಪನ ಲಿಖಿತವಾಗಿ ನಾನು ಕೊಟ್ಟರೆ ನಾನು ಖಂಡಿತವಾಗಿಯೂ ಕೊಡಲಿಕ್ಕೆ, ಗುರು ಮಠದ ಆಸ್ತಿಯ ಬಗ್ಗೆ ನನಗೆ ಒಂದು ಚೂರು ಮಮಕಾರ ಇಲ್ಲ, ನಾನು ಅದನ್ನು ಪುನಃ ಕೊಡ್ತೇನೆ. ಅದಷ್ಟಾಗಿ ಒಂದು ಚಾತುರ್ಮಾಸ್ಯ ಕಳೆಯಿತು. ಎರಡನೇ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಿದೆ. ಏನು ಅಂತಂದ್ರೆ, ನಮ್ಮ ಗುರುಪೀಠ ಇದು ಬಹಳ ಪವಿತ್ರವಾಗಿರತಕ್ಕಂಥ ಪೀಠ. ನಾನು 4-6 ವರ್ಷಗಳಿಂದ ಆ ಪೀಠದ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಂಥವನು. ಹಾಗಾಗಿ ನಮ್ಮಲ್ಲಿ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗತಕ್ಕಂಥದ್ದು ಲಲಿತಾ ಪಂಚಮಿ ಎಂದು, ವ್ಯಾಸ ಪೂಜೆ ಎಂದು, ಹುಣ್ಣಿಮೆ ಎಂದು ಕೇವಲ ವ್ಯಾಸರಿಗೆ ಪೂಜೆ ಅಲ್ಲದೆ ರಜತ ಸಿಂಹಾಸನಕ್ಕೆ ಪೂಜೆ ಅಷ್ಟೇ ನಮ್ಮಲ್ಲಿಯ ಸಂಪ್ರದಾಯ. ನಿಜವಾದಂತಹ ಚಾತುರ್ಮಾಸ್ಯ ಪ್ರಾರಂಭವಾಗತಕ್ಕಂತಹದ್ದು ಲಲಿತಾ ಪಂಚಮಿಯಲ್ಲಿ ಶ್ರೀಚಕ್ರ ಪೂಜೆಯೊಂದಿಗೆ. ಅದು ಬಹಳ ಕೋಪಕ್ಕೆ ಕಾರಣವಾಗೋಯಿತು.
ಯಾತಕ್ಕೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಶ್ರೀಗಳು ಕಾಲವಾಗಿದ್ರು. ಇವರಿಗೆ ಯತಿ ಸಂಧ್ಯಾವಂದನೆಯ ಉಪದೇಶವಾಗಿರಲಿಲ್ಲ. ಹಾಗಾಗಿ ಶ್ರೀಚಕ್ರ ಪೂಜೆಯನ್ನು ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಆವಾಗ ಇರಲಿಲ್ಲ. ಅವಾಗಲ್ಲ, ಈಗಲೂ ಕೂಡ ಅದು ಪ್ರಶ್ನಾರ್ಥಕವಾಗಿದೆ. ಅದು ಪಂಡಿತರ ಸಭೆಯಲ್ಲಿ ಮಾತ್ರ ವಿಚಾರವನ್ನು ಮಾಡತಕ್ಕಂತಹ ವಿಚಾರವಾಗಿದೆ. ಹಾಗಾಗಿ ನಾನು ನೇರವಾಗಿ ಆ ವಿಷಯವನ್ನ ಬಿಟ್ಟು ಮುಂದಿನ ವಿಷಯಕ್ಕೆ ಹೋಗಿರ್ತೇನೆ. ಮುಂದೆ ಗುರುಗಳ ಆರಾಧನೆ ಬಂದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅವರು ಹೊಸನಗರದಲ್ಲಿ ಮೊದಲನೇ ವರ್ಷದ ಆರಾಧನೆಯನ್ನು ಮಾಡಬೇಕು ಅಂತ ಆಜ್ಞೆಯನ್ನು ಹೊರಡಿಸಿದರು. ಸರಿ, ಆರಾಧನೆಯನ್ನು ಮಾಡೋದರಲ್ಲಿ ಖಂಡಿತವಾಗಿಯೂ ತಪ್ಪಿಲ್ಲ. ಆದರೆ ಅವರ ಅಧಿಷ್ಠಾನದಲ್ಲಿಯೂ ಒಂದು ಆರಾಧನೆ ಮಾಡಬೇಕು. ಅವರ ಅಧಿಷ್ಠಾನ ಇರೋದು ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ. ಗಿರಿನಗರದಲ್ಲಿ ಒಂದು ಆರಾಧನೆ ಮತ್ತು ಅವರು ಇರತಕ್ಕಂತಹ ಸ್ಥಳದಲ್ಲಿ ಇನ್ನೊಂದು ಆರಾಧನೆ. ಇದು ಶಾಸ್ತ್ರತಃ ಬಹಳ ದುಃಖದ ವಿಷಯ. ಯಾಕೆ ಅಂತ ಕೇಳಿದ್ರೆ ಆರಾಧನೆಗೆ ಕರ್ತ ಒಬ್ಬನೇ ಇರ್ತಾನೆ. ಗುರು, ಪರಮಗುರು, ಪರಮೇಷ್ಠಿ ಗುರು ಹೇಳತಕ್ಕಂಥವ್ರು ಆರಾಧನೆಯನ್ನು ಮಾಡತಕ್ಕಂಥವ್ರು ಒಬ್ಬರೇ ಆಗಿರ್ತಾರೆ. ಆದರೆ ಆವತ್ತಿನಿಂದ ಇವತ್ತಿನ ತನಕವೂ ಕೂಡ ಈ ದ್ವಿವಿಧವಾದಂತಹ ಪ್ರಕ್ರಿಯೆ, ಶಾಸ್ತ್ರಕ್ಕೆ ವಿರೋಧವಾಗಿರತಕ್ಕಂಥ ಪ್ರಕ್ರಿಯೆ ಇವತ್ತೂ ನಡೀತಾ ಇದೆ. ಅದನ್ನು ಹೇಳಿದರೆ ಇವನಿಗೆ ಏನು ಶಾಸ್ತ್ರ ಗೊತ್ತು? ಇದು ನೇರವಾದ ಉತ್ತರ ಬಂದಿರತಕ್ಕಂತಹದ್ದು. ಇನ್ನು ಮೂರನೆಯ ಸಂಗತಿ, ಒಂದೇ ವೇದಿಕೆಯಲ್ಲಿ ಒಮ್ಮೆ ಭಾಷಣದ ವ್ಯವಸ್ಥೆ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಿದೆ, ನಮ್ಮ ಹವ್ಯಕ ಶಿಷ್ಯ ಮಂಡಲದಲ್ಲಿ ಪ್ರಾಯಶಃ ಯಾರ ಮನೆಯಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಲ್ಲ ಅಂತಿಲ್ಲ. ಆದರೆ ಶಂಕರಾಚಾರ್ಯರು ನಮ್ಮ ಮೂಲ ಪುರುಷರು ಹೇಳತಕ್ಕಂಥದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಶಂಕರರ ಪೀಠದಲ್ಲಿರತಕ್ಕಂತಹ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಶಂಕರರ ಫೋಟೋ ಇಡಬೇಕು ಹೇಳತಕ್ಕಂಥದಕ್ಕಿಂತ ಮೊದಲು ತಮ್ಮ ಫೋಟೋ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರಬೇಕು ಹೇಳತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಆಂದೋಲನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನೇನು ಹೇಳಿದೆ ಅಂದ್ರೆ, ಶಂಕರಾಚಾರ್ಯರ ಫೋಟೋ ಪ್ರತಿ ಮನೆಯಲ್ಲೂ ಇರಬೇಕು. ಈ ಒಂದು ಕಾರ್ಯವನ್ನ ನೆರವೇರಿಸಬೇಕು ಅಂತ ನೇರವಾಗಿ ಸಭೆಯಲ್ಲಿಯೇ ಹೇಳಿದೆ. ತತ್ಪೂರ್ವದಲ್ಲಿ ಅಲ್ಲಿ ಪ್ರಸ್ತಾಪನೆಯನ್ನು ಮಾಡಿರಲಿಲ್ಲ. ಅದು ಬಹಳ ಕಸಿವಿಸಿ ಆಗೋಯಿತು. ಯಾಕೆ ಅಂತ ಕೇಳಿದ್ರೆ ಸಭೆಯಲ್ಲಿ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಿಲ್ಲ, ಒಪ್ಕೊಂಡ್ಬಿಟ್ರು. ಕೊನೆಗೆ ಏನಾಯಿತು ಅಂತ ಕೇಳಿದ್ರೆ ಇಂಟರ್ನೆಟ್ನಲ್ಲಿ ನೋಡಿದ್ರು, ಶಂಕರಾಚಾರ್ಯರ ಫೋಟೋ ಸಿಕ್ತು. ಆ ಫೋಟೋ ಹಾಕೋಣ ಅಂತ ಹೇಳಿ ತೀರ್ಮಾನ ಮಾಡೋ ತನಕ ಅಲ್ಲಿ ತನಕ ನನಗೂ ಕೂಡ 2-3 ಪೀಠಾಧಿಪತಿಗಳು ಇವರ ಸಂಪರ್ಕ ಆಗಿತ್ತು. ವಿಷಯಗಳು ಹೀಗಾಗಿದೆ ಹೇಳತಕ್ಕಂಥ ವಿಷಯ ಹೇಳಿದ್ದೆ. ಅವರು ಆಯ್ಕೆ ಮಾಡಿರತಕ್ಕಂಥ ಫೋಟೋ ಕಾಪಿ ರೈಟ್ಸು ಶೃಂಗೇರಿ ಮಠದಾಗಿತ್ತು. ಶೃಂಗೇರಿ ಮಠದವರು ಅದನ್ನ ಕೊಡಲಿಲ್ಲ. ಇಲ್ಲಿ ಕೆಲವು ಫೋಟೋಗಳು ಅಚ್ಚಾಗೋಗಿತ್ತು. ಇದನ್ನಿನ್ನು ಸಮಾಜಕ್ಕೆ ಕೊಟ್ಟರೆ ಮತ್ತೂ ದೊಡ್ಡ ಕೋಪಕ್ಕೆ ಒಳಗಾಗುತ್ತೇವೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಹೊಸದಾಗಿ ಒಂದು ಆಚಾರ್ಯರ ಭಾವಚಿತ್ರವನ್ನು ಬಿಡಿಸಿ ತನ್ಮೂಲಕವಾಗಿ ಹೊಡಬೇಕು ಹೇಳತಕ್ಕಂಥ ಆದೇಶ ಬಂತು. ಅದೇ ಪ್ರಕಾರವಾಗಿ ಕಾರ್ಯಗತವೂ ಆಯಿತು. ಇದಿಷ್ಟೆಲ್ಲ ಆದರೂ ಕೂಡ ಇವರು ಬಂದ್ರು ಅಂತಂದ್ರೆ ಏನಾದರೂ ಒಂದು ಮಠದ ಮೇಲೆ ಹೇರ್ಲಿಕ್ಕೆ ಬಂದಿದ್ದಾರೆ, ಈ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ಸ್ವಲ್ಪ ದೂರ ಆದೆ. ಅದಕ್ಕಿಂತ ಈಗೊಂದು 4 ವರ್ಷಗಳ ಹಿಂದೆ ನಮ್ಮ ಸಂಸ್ಕೃತ ಕಾಲೇಜಿನಲ್ಲಿ ಅತ್ಯಂತ ಪ್ರಖ್ಯಾತರಾಗಿರ್ತಕ್ಕಂತಹ ಸೋತಿ ನಾಗರಾಜ ವ್ಯಾಕರಣ ವಿದ್ವಾಂಸರು, ಅವರು ರಂಗನಾಥ ಶರ್ಮರ ಸಾಕ್ಷಾತ್ ಶಿಷ್ಯರು. ಅವರು ನಿವೃತ್ತಿ ಆದಂತಹ ದಿವಸ ಇಲ್ಲಿ ಚಾತುರ್ಮಾಸ್ಯ ನಡೀತಾ ಇತ್ತು. ನಿವೃತ್ತಿ ಆದ ಮೇಲೆ ಒಂದು ಗುರುಪೀಠದಿಂದ ಮಂತ್ರಾಕ್ಷತೆ ತೆಗೆದುಕೊಳ್ಳೋಣ ಅಂತ ಹೇಳಿದ್ರು. ನಾನು ಎಸ್ ಟಿ ನಾಗರಾಜ್ ಅವರನ್ನ ಮತ್ತು ರಂಗನಾಥ ಶರ್ಮರನ್ನ ಕರ್ಕೊಂಡು ಮಠಕ್ಕೆ ಹೋದೆ. ಮಠಕ್ಕೆ ಹೋದ ತಕ್ಷಣ ಒಂದು ಚೀಟಿಯಲ್ಲಿ ಬರೆದು ಕಳಿಸಿದೆ, ಹೀಗೆ ಇವತ್ತು ನಿವೃತ್ತಿ ಆದಂತಹ ದಿವಸ ಆಗಿರೋದ್ರಿಂದ ಎಸ್ ಟಿ ನಾಗರಾಜ್ ಅವರು ಮತ್ತು ರಂಗನಾಥ ಶರ್ಮರು ತಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದಾರೆ, ಒಂದು ಮಂತ್ರಾಕ್ಷತೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ ಚೀಟಿಯಲ್ಲಿ ಬರೆದು ಕಳಿಸಿದೆ. ಒಂದಲ್ಲ, ಎರಡಲ್ಲ, 3 ಸಾರಿ ನಾನು ಕಳಿಸಿದೆ. ನಾನು ಹೋಗಿರುವಾಗ 11 ಗಂಟೆ, ಸ್ವಾಮಿಗಳು ವೇದಿಕೆಗೆ ಬಂದಿರತಕ್ಕಂಥದ್ದು 4:15 ಗಂಟೆಗೆ. ಆ ನಂತರ ನಾವು ಚೀಟಿ ಕಳಿಸಿದ್ದೇವೆ. ಹಾಗಾಗಿ ರಂಗನಾಥ ಶರ್ಮರು ಇನ್ನೂ ಊಟ ಮಾಡಿರಲಿಲ್ಲ. ಆವಾಗ ಅವರಿಗೆ 96 ವಯಸ್ಸು, ಎಸ್ ಟಿ ನಾಗರಾಜರಿಗೆ 60 ವಯಸ್ಸು, ಇನ್ನೂ ಊಟ ಆಗಿರಲಿಲ್ಲ.
ನೇರವಾಗಿ ನಾನು ಸ್ವಾಮೀಜಿಗಳ ಎದುರುಗಡೆ ಹೋಗ್ತಾ ಇದ್ದ ಹಾಗೆ ಹಿಂದ್ಗಡೆಯಿಂದ ಆದೇಶ ಬಂತು, ಎಲ್ಲರೂ ಸಾಲಿನಲ್ಲಿ ಬರಬೇಕು. ಆ ಸಾಲು ಎಷ್ಟು ಉದ್ದ ಇತ್ತು ಅಂತ ಕೇಳಿದ್ರೆ ಸುಮಾರು ಒಂದು 2,500 ಜನ ನಿಂತ್ಕೊಂಡಿದ್ರು ಆಗಾಗಲೇ. ಆ ಸಾಲಿನಲ್ಲಿ ಬಂದು ಮಂತ್ರಾಕ್ಷತೆ ತೆಗೆದುಕೊಳ್ಬೇಕು ಹೇಳತಕ್ಕಂಥ ಆದೇಶ ಬಂದ ತಕ್ಷಣ ರಂಗನಾಥ ಶರ್ಮರು ಹೇಳಿದರು, ಬೇಡಪ್ಪ ನಾವೀಗ ಶೃಂಗೇರಿಗೆ ಹೋಗ್ಬಿಡೋಣ. ಅದೇ ಕ್ಷಣದಲ್ಲಿಯೇ ಸೋತಿ ನಾಗರಾಜರು, ನಾನು ಮತ್ತು ರಂಗನಾಥ ಶರ್ಮರು ನೇರವಾಗಿ ಶೃಂಗೇರಿಗೆ ಹೋದ್ವಿ. ಎಷ್ಟು ದುಃಖವನ್ನು ಅನುಭವಿಸಿದ್ರು ಅಂತ ಹೇಳಲಿಕ್ಕೆ ಇದೊಂದು ಸಾಕ್ಷಿ. ಆನಂತರ ಮೊನ್ನೆಯ ಟಿವಿ ಕಾರ್ಯಕ್ರಮದಲ್ಲಿ ಪ್ರಾಯಶಃ ಎಲ್ಲರಿಗೂ ವಿಷಯಗಳು ಗೊತ್ತಿರಬಹುದು. ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡಿದೆ, ರಾಮಕಥೆಯನ್ನು ಮಾಡ್ತಾ ಇದ್ದೀರಿ, ರಾಮನ ಎಲ್ಲ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ ಇಡೀ ಶ್ರೀರಾಮ ಅವನ ಜನ್ಮ ಚರಿತ್ರೆಯನ್ನು ನೋಡಿದ್ರೆ ಸಂತೋಷ ಪಡತಕ್ಕಂಥ ಸಂದರ್ಭ 3. ಒಂದು ಶ್ರೀರಾಮಚಂದ್ರನ ಜನನ, ಪ್ರತಿಯೊಬ್ಬರಿಗೂ ಸಂತೋಷವನ್ನು ಅನುಭವಿಸುವಂತಹದ್ದು. ಸೀತಾ ಸ್ವಯಂವರ, ಸಂತೋಷವನ್ನು ಅನುಭವಿಸುವಂತಹದ್ದು. ಪಾದುಕಾ ಪಟ್ಟಾಭಿಷೇಕ, ಶ್ರೀರಾಮನ ಪುನಃ ಪಾದುಕಾ ಪಟ್ಟಾಭಿಷೇಕ, ಸಂತೋಷ ಪಡುವಂತಹದ್ದು. ಇದು 3 ಸಂಗತಿಯನ್ನು ಬಿಟ್ಟರೆ ಇನ್ನು ಯಾವ ಸಂಗತಿಯಲ್ಲಿ ಸಂತೋಷವನ್ನು ಅನುಭವಿಸುವಂತಹ ಚಿತ್ರಣ ಇದೆ ತೋರಿಸಿ. ಇಲ್ಲ, ನಾವು ಸಂತೋಷಕ್ಕೋಸ್ಕರವಾಗಿ ರಾಮಕಥೆಯನ್ನು ಮಾಡ್ತೀನಿ ಅಂತಕ್ಕಂಥ ಉತ್ತರವನ್ನು ಆ ದಿವಸ ಕೊಟ್ಟರು. ಹಾಗಾದರೆ ಅದರಲ್ಲಿರ್ತಕ್ಕಂಥ ಸಂತೋಷ ಸಂಗತಿಯ ವಿವರಣೆಯನ್ನು ಕೊಡಿ ಅಂದರೆ 24 ಗಂಟೆಯಲ್ಲಿ ನೀವು ಕೊಡ್ತೀನಿ ಅಂತಂದ್ರು. ಇನ್ನೂ 24 ಗಂಟೆ ಆಗೇ ಇಲ್ಲ, ಈ ಕ್ಷಣದವರೆಗೂ ನನಗೆ ತಲುಪಿಲ್ಲ. ಆನಂತರ 2ನೇ ಪ್ರಶ್ನೆಯನ್ನು ಕೇಳಿದ್ದೆ, ಶಂಕರರ ಪರಂಪರೆ, ಉಳಿದೆಲ್ಲ ಶಂಕರರ ಪರಂಪರೆಯಲ್ಲಿ ಇರತಕ್ಕಂಥವರ ಒಂದು ವ್ಯವಹಾರವನ್ನು ನೋಡಿ ಶಂಕರರ ಬಗ್ಗೆ ಪೀಠ ಇಷ್ಟು ವರ್ಷಗಳಿಂದ ಏನು ಮಾಡಿದೆ? ನಾವು ಶಂಕರ ಜಯಂತಿಯನ್ನು ಮಾಡ್ತಾ ಇದ್ದೇವೆ, ಶಂಕರ ಪಂಚಮಿಯನ್ನು ಮಾಡ್ತಾ ಇದ್ದೇವೆ ಅಂತಂದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮಲ್ಲೂ ಚೌತಿ ಹಬ್ಬ ಮಾಡ್ತಾರೆ, ನಿಮ್ಮಲ್ಲೂ ಚೌತಿ ಹಬ್ಬ ಮಾಡ್ತಾರೆ, ಅಷ್ಟೇ ಪ್ರಯೋಜನ. ಶಂಕರರಿಗೆ ಏನಾಗಿದೆ ಅಂತ ಕೇಳಿದೆ, ಅವರ ಭಾಷ್ಯದ ಬಗ್ಗೆ ಏನಾಗಿದೆ? ಇಡೀ ಚಾತುರ್ಮಾಸ್ಯ ಹೇಳತಕ್ಕಂಥ ಉದ್ದೇಶ ಏನು ಅಂದ್ರೆ, ವರ್ಷ ಪೂರ್ತಿ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಮಾಡುತ್ತಾ ತಮ್ಮಲ್ಲಿರತಕ್ಕಂಥ ಸ್ವಂತಿಕೆಯನ್ನು ಕಳ್ಕೊಂಡಿರ್ತೇವೆ, ಆ ಸ್ವಂತಿಕೆಯನ್ನು ಪುನಃ ಪಡ್ಕೊಳ್ಬೇಕು ಹೇಳತಕ್ಕಂಥ ಉದ್ದೇಶದಿಂದ ಚಾತುರ್ಮಾಸದಲ್ಲಿ ಯಾರಿಗೂ ಭೇಟಿ ಇಲ್ಲದೆ ಸ್ವತಃ ಅಧ್ಯಯನವನ್ನು ಮಾಡಬೇಕಾಗಿರತಕ್ಕಂಥ ಪವಿತ್ರವಾದ ಕಾಲ ಅದು. ಆದರೆ ಇಡೀ ಚಾತುರ್ಮಾಸ್ಯದಲ್ಲಿ ಒಂದೇ ಒಂದು ದಿವಸವೂ ಶಂಕರ ಭಾಷ್ಯ ಪಾರಾಯಣ ನಡೆದೇ ಇಲ್ಲ, ಇವತ್ತಿನ ತನಕವೂ ನಡೆದಿಲ್ಲ. ಶಂಕರ ಪಂಚಮಿಯ ಒಂದು ದಿವಸ ಕೃಷ್ಣಮೂರ್ತಿ ಕುರ್ಸಿಯವರಿಂದ ಇಡೀ ಭಾಷ್ಯ ಪಾರಾಯಣವನ್ನು ಮಾಡಿ ಅಂತ ಅವರಿಗೆ ವರ್ಣನೆ ಕೊಟ್ಬಿಟ್ರು. ಅವರು ಅಲ್ಲಿಂದ ಫೋನ್ ಮಾಡ್ತಾರೆ, ನನಗೆ ಹೀಗೆ ವರ್ಣನೆ ಕೊಟ್ಟಿದ್ದಾರೆ, ನಾನು ಏನು ಮಾಡ್ಲಪ್ಪ? ಇಡೀ ಶಂಕರ ಭಾಷ್ಯವನ್ನು ಪಾರಾಯಣ ಮಾಡಬೇಕು ಅಂದ್ರೆ ಕನಿಷ್ಠ 12 ರಿಂದ 13 ದಿವಸಗಳ ಕಾಲ ಬೇಕು. 6 ಗಂಟೆಗಳ ಕಾಲ ಕುಳಿತುಕೊಂಡು ಮಾಡಿದ್ರೆ, ಕೇವಲ ಪ್ರಸ್ಥಾನತ್ರಯದ ಭಾಷ್ಯ ಪಾರಾಯಣ ಮಾಡೋದಿದ್ರೆ ಅಷ್ಟು ಸಮಯ ಇರುವ ಒಂದು ದಿವಸದಲ್ಲಿ 11 ಗಂಟೆಗೆ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಭಾಷ್ಯ ಪಾರಾಯಣ ಮಾಡು. ಇವರು ಏನು ಮಾಡ್ತಾರೆ? ಒಂದು ದಿವಸದಲ್ಲಿ ಶಂಕರ ಭಾಷ್ಯ ಪಾರಾಯಣವನ್ನು ಮಾಡಿ ಒಪ್ಪಿಸಲಿಕ್ಕಾದರೂ ಸಾಧ್ಯ ಇದೆಯೇ? ಆಯಿತು, ಅದರಿಂದ ಪೀಠಕ್ಕಾಗಲಿ ಜನತೆಗಾಗಲಿ ಏನು ಸಂದೇಶ ಹೋಗಲಿಕ್ಕೆ ಸಾಧ್ಯ ಇದೆ? ಅನೇಕ ಆಶೀರ್ವಚನವನ್ನು ಮಾಡ್ತಾರೆ, ಅದರಲ್ಲಿ ಶಂಕರ ಭಗವತ್ಪಾದರರ ಒಂದೇ ಒಂದು ತುಣುಕಾದರೂ ಕೂಡ ಆ ಭಾಷಣದಲ್ಲಿ ಬರುತ್ತಾ ಎನ್ನುವಂತಹದ್ದು ಬಹಳ ಶೋಚದ ಸಂಗತಿ. ಸ್ವತಃ ಶೃಂಗೇರಿ ಶ್ರೀಗಳು ಹೇಳಿದ್ದಾರೆ, ರಾಮ ಸತ್ರವನ್ನು ಮಾಡ್ತೀನಿ ಅಂತ ಇವರು ನಿರೂಪನ ಕಳಿಸಿದ್ರು, ಅದಕ್ಕೆ ಅನುಮೋದನೆ ಬರಲಿ ಅಂತ. ಆ ಸಂದರ್ಭದಲ್ಲಿ ಇದು ರಾಮಕಥೆ ಶೂರ್ಪನಖಿಯ ಮಾನಭಂಗದಲ್ಲಿಯೇ ಕೊನೆಯಾಗೋದು, ಸ್ಪಷ್ಟವಾದಂತಹ ನಿಲುವಿನಲ್ಲಿ ಹೇಳಿದ್ದಾರೆ. ಈಗ 6 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಅಲ್ಲದೆ ಅಚ್ಯುತದಾಸರು ಇಂಥವರೆಲ್ಲ ಕಾಲವಾದ ಮೇಲೆ ಹೊಸದಾಗಿ ಶುರುವಾಯಿತ ನಮ್ಮಲ್ಲಿ ದಾಸ ಪರಂಪರೆ ಅಂತ. ದಾಸ ಪರಂಪರೆಯನ್ನು ಮಾಡತಕ್ಕಂಥವ್ರು ಯಾರು? ಅದ್ವೈತ ಪೀಠದ ವಿರೋಧಿಗಳು. ಅಲ್ಲಿಂದ ಶುರುವಾಯಿತು. ಎಲ್ಲಿಂದ ನಾವು ನೋಡಲಿಕ್ಕೆ ಹೋದರೂ ಕೂಡ ಶಾಸ್ತ್ರದಲ್ಲಿ ಯಾವುದು ವಿಹಿತವಾಗಿದೆಯೋ ಅದು ಅವರಿಗೆ ನಿಷೇಧ, ಯಾವುದು ಶಾಸ್ತ್ರದಲ್ಲಿ ನಿಷೇಧವಾಗಿದೆಯೋ ಅದು ಅವರಿಗೆ ಗ್ರಾಹ್ಯ. ಆಭಿಚಾರಕ ಕರ್ಮವನ್ನ ಶಾಸ್ತ್ರದಲ್ಲಿ ಸುತರಾಂ ಮಾಡಬಾರದು ಅಂತ ನಿಷೇಧವನ್ನು ಮಾಡಿದೆ. ಆದರೆ ಇವತ್ತು ಚಾತುರ್ಮಾಸ್ಯ ಸಂದರ್ಭದಲ್ಲಿ ಆಭಿಚಾರಕ ಕ್ರಮಗಳು ನಡೆದಿದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನರಿದ್ದಾರೆ, ಅದನ್ನು ಹೇಳಲಿಕ್ಕೆ ಕೂಡ ಅವರು ಸಿದ್ಧರೂ ಇದ್ದಾರೆ.
ಯಾವುದು ವೇದದಲ್ಲಿ ನಿಂದಿತ ಕರ್ಮವೋ ಆ ಕರ್ಮಕ್ಕೆ ಇವತ್ತು ಪುರಸ್ಕಾರ ಸಿಗುತ್ತಾ ಇದೆ. ಇದು ಅತ್ಯಂತ ನೋವಿನ ಸಂಗತಿ. ಹೇಳ್ತಕ್ಕಂತಹದ್ದು ಬಹಳ ಹತ್ತಿರದಲ್ಲಿ ಹಿಂದಿನ ಪೀಠದ ಸಹವಾಸದಲ್ಲಿರೋದಕ್ಕೆ ಬಹಳ ದುಃಖವಾಗ್ತಾ ಇದೆ. ಏತನ್ ಮಧ್ಯದಲ್ಲಿ ಹಿಂದಿನ ಶ್ರೀಗಳು ಸಾಕಷ್ಟು ವಿಚಾರವನ್ನು ಹೇಳಿದ್ರು. ಅದನ್ನು ನಾನು ಈಗ ಪ್ರಸ್ತಾಪ ಮಾಡೋದು ಉಚಿತವಾಗೋದಿಲ್ಲ, ಯಾಕೆಂದ್ರೆ ಅವರು ಇಲ್ಲ, ಈಗ ಕಾಲವಾಗಿ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ನಾನೇನೋ ಕಟ್ಟುಕತೆಯನ್ನು ಹೇಳ್ತಾ ಇದ್ದೇನೆ ಹೇಳ್ತಕ್ಕಂಥ ಭಾವನೆ ಬರಬಹುದು. ಬಹಳ ದುಃಖವನ್ನು ಅನುಭವಿಸಿದ್ದಾರೆ, ಅದರಲ್ಲಿ ಸಂದೇಹ ಇಲ್ಲ. ಯಾತಕ್ಕೆ ಹೀಗಾಯಿತು? ಒಂದು ಹಂತದಲ್ಲಿ ಹಿರಿಯ ಸ್ವಾಮಿಗಳ ಮಾತನ್ನು ಕೇಳಿಕೊಳ್ಳಲಿಕ್ಕೆ ಒಪ್ಕೊಂಡಿದ್ರು. ಅವರು ಏನು ಹೇಳಿದ್ರು ಅಂದ್ರೆ, ಮೊದಲನೇ ದಿವಸ ಆ ಸಂದರ್ಭದಲ್ಲಿ ನಾನು ಇದ್ದೆ. ಇವತ್ತು ಶಿಷ್ಯ ಸ್ವೀಕಾರ ಆಯಿತು, ನಾಳೆ ನಾಡಿದ್ದು 2 ದಿವಸ ಬೆಂಗಳೂರಿನಲ್ಲಿರು, ಮುಂದಿನ ದಿವಸ ನಿನಗೆ ಹರಿದ್ವಾರದ ಕೈಲಾಸಾಶ್ರಮದಲ್ಲಿ ವ್ಯವಸ್ಥೆ ಮಾಡಿದ್ದೇನೆ, 4 ವರ್ಷಗಳ ಕಾಲ ಅಲ್ಲಿಗೆ ಹೋಗಿರು. ನೇರ ಮಾತು, ಸ್ವಾಮಿಗಳು ಹೇಳಿದ್ದನ್ನು ನಾನೂ ಕೇಳಿಸ್ಕೊಂಡಿದ್ದೇನೆ. ಆಯಿತು ಅಂತ ಒಪ್ಕೊಂಡಿದ್ರು. ಮಾರನೇ ದಿವಸ ನಾನು ಶ್ರೀಗಳ ಹತ್ರ ಹೋದಾಗ, ನಿನ್ನೆ ನೀನು ಇದ್ದಿದೆಯಲ್ಲ ಒಪ್ಕೊಂಡಿದ್ರು, ಇವತ್ತು ನನ್ನ ಹತ್ರ ಬಂದಾಗ ಆಗೋಲ್ಲ ಅಂತ ಹೇಳಿಬಿಟ್ರು. ಅಂದ್ರೆ ಅವರ ಆ ಬುದ್ಧಿಶಕ್ತಿ ಒಮ್ಮೆ ಒಪ್ಕೊಂಡಿದ್ದನ್ನ ಹೇಗೆ ಬಾಹ್ಯ ಪ್ರಪಂಚಗಳು ಅವನನ್ನ ಸೆಳೆದು ಹೊರಗಡೆ ಕಟ್ಟಾಕಿದವು. ಅದಕ್ಕಾಗಿ ನಾನು ಮೊನ್ನೆ 2 ದೃಷ್ಟಾಂತವನ್ನು ಕೊಟ್ಟೆ. ಒಂದು ಚಕ್ರವ್ಯೂಹದಲ್ಲಿ ಸಿಲುಕಾಯ್ಕೊಂಡಿದ್ದಾರೆ, 2 ದಾಸವಾಳದ ದೃಷ್ಟಾಂತವನ್ನು ಕೊಟ್ಟೆ. ಅದೆರಡೂ ಕೂಡ ಬಹಳ ಸಮಂಜಸವಾಗಿರತಕ್ಕಂಥ ದೃಷ್ಟಾಂತ. ಗ್ಲಾಸಿನ ಎದುರುಗಡೆ ಇರತಕ್ಕಂಥವರಿಗೆ ಹಿಂದುಗಡೆ ಇರತಕ್ಕಂತಹ ದಾಸವಾಳ ಹೂವು ಗ್ಲಾಸಿನಲ್ಲಿ ಇದ್ದಂತೆ ಕೆಂಪಗಾಗಿ ಕಾಣುತ್ತೇ ವಿನಃ ಗ್ಲಾಸು ಪರಿಶುದ್ಧವಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ಅಧ್ಯಾರೋಪ ಅಪವಾದ ನ್ಯಾಯದಿಂದ ವೇದಾಂತದಲ್ಲಿ ಸ್ಪಷ್ಟಪಡಿಸಿದೆ. ಹಾಗಾಗಿ ಈ ಪ್ರಕರಣ ಮುಗಿದು 24 ಗಂಟೆಯಲ್ಲಿ ಯಾವಾಗ ಇನ್ನು ಪತ್ರಿಕೆಗೂ ಬಂದಿಲ್ಲ, ಇನ್ನು ಜೈಲು ವಾಸ ಇತ್ಯಾದಿಗಳಾಗಿಲ್ಲ, ಆ ಸಂದರ್ಭದಲ್ಲಿ ನಾನು ವಿಷಯವನ್ನು ಹೇಳಿದೆ. ಇದು ಬಹಳ ವಿಕೋಪಕ್ಕೆ ಹೋಗತಕ್ಕಂಥ ಸಂದರ್ಭ ಬರುತ್ತೆ. ನೀವು ರಾಮಾಯಣದ ಕಥೆಯನ್ನು ಎಲ್ಲರಿಗೂ ಹೇಳಿದಿರಿ, ಯಾರೂ ವಿರೋಧ ಮಾಡೋದಿಲ್ಲ. ದಯವಿಟ್ಟು ನಿಮ್ಮ ಪಾದುಕೆಯನ್ನ ಪೀಠದ ಮೇಲೆ ಇಟ್ಬಿಡಿ, ನೀವು ಪಕ್ಕದಲ್ಲಿ ಒಂದು ಮಣೆಯನ್ನು ಹಾಕೊಂಡು ಕೂತ್ಕೊಳ್ಳಿ, ಎಲ್ಲ ಪೂಜಾ ಪುನಸ್ಕಾರಗಳನ್ನು ಮಾಡಿ, ಖಂಡಿತ ಯಾವ ವಿರೋಧವೂ ಬರೋದಿಲ್ಲ. ರಾಮದನ ಆದರ್ಶದಲ್ಲಿ ಹೇಳುತ್ತೆ. ಆದರೆ ಸಹ್ಯವಾಗಲಿಲ್ಲ. ಶಾಸ್ತ್ರ ವಿರೋಧವಿಲ್ಲ, ಪುರಾಣ ಕಥೆಗಳ ವಿರೋಧವಿಲ್ಲ, ಯಾವುದೇ ರೀತಿಯಾಗಿ ಪೀಠಕ್ಕೆ ಚ್ಯುತಿ ಆಗೋದಿಲ್ಲ. ಸರಳವಾದ ಮಾರ್ಗ. ನೀವೇ ನೇರವಾಗಿ ಹೇಳಬೇಕು, ನನ್ನ ಮೇಲೆ ಆರೋಪ ಬಂದಿದೆ, ಇದು ಆರೋಪವಷ್ಟೇ, ಆರೋಪ ಸುಳ್ಳಾಗೋ ತನಕ ನಾನು ಪೀಠ ಏರೋದಿಲ್ಲ ಅಂತ ಹೇಳಿ ನಾವೇ ಪುನಃ ನಿಮಗೆ ಪಟ್ಟಾಭಿಷೇಕ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ವಿಷಯವನ್ನು ಹೇಳಿ ಕಳಿಸ್ತೀವಿ. ಆದರೆ ಅದನ್ನ ಒಪ್ಪಿಕೊಳ್ಳತಕ್ಕಂತಹ ಒಂದು ಸೌಮನಸ್ಯ ಇರಲಿಲ್ಲ. ಇವತ್ತು ಈ ಕೆಕ್ಕಾರು ಕಡತೋಕ ಗ್ರಾಮದ ಬ್ರಹ್ಮತ್ವ ನಮ್ಮ ಕುಟುಂಬದ ಪಾಲಿಗಿದೆ. ಬ್ರಹ್ಮತ್ವ ಅಂದ್ರೆ ಒಂದು ಯಜ್ಞದ ಸಂರಕ್ಷಣೆಯನ್ನು ಮಾಡತಕ್ಕಂಥ ಒಂದು ಜವಾಬ್ದಾರಿ ಇರತಕ್ಕಂತಹದ್ದು. ನಿನ್ನೆ ಮೊನ್ನೆ ಪ್ರಭಾತ ಪೇರಿ ಹೋಗಿದೆ, ಧಿಕ್ಕಾರ ಅಂತ ಕುಳ್ಕೊಂಡು, ಇವರನ್ನ ಇನ್ನು ಮುಂದೆ ಯಾರೂ ಬ್ರಹ್ಮತ್ವವನ್ನು ಕರೆಯಬೇಡಿ, ಇವರನ್ನ ಯಾರು ನೀವು ಪೌರೋಹಿತ್ಯಕ್ಕೆ ಕರೆಯಬೇಡಿ ಅಂತ. ಅದನ್ನು ಹೇಳಲಿಕ್ಕೆ ನೀವ್ಯಾರು ಅಂತ ಕೇಳಿದೆ. ನಾವು ಮಠದ ಭಕ್ತರು. ಹಾಗಾದ್ರೆ ನಾವು ಮಠದ ಭಕ್ತಾರ ಅಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಹೇಗೆ ಪ್ರೂವ್ ಮಾಡ್ತೀರಿ? ಅವ್ರು ಹೇಳಿದ್ರು ಯಾರೋ ಹೇಳಿದ್ದಾರೆ. ಯಾರೋ ಅಂತಂದ್ರೆ ಹೇಳ್ತಕ್ಕಂಥ ಪ್ರಶ್ನೆ ಯಾರು ಅಂತ ಕೇಳಿದ್ರೆ ಯಾರೂ ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ಆ ದಿವಸದ ಕಾರ್ಯಕ್ರಮ ಆದಮೇಲೆ ಒಟ್ಟು 512 ಕರೆಗಳು ನನಗೆ ಬಂದಿದೆ. ಅದನ್ನು ಟ್ರ್ಯಾಕ್ ಮಾಡಿಸಿದ್ದೀನಿ. ಅದರಲ್ಲಿ ಬಂದಿರತಕ್ಕಂತಹ ಎಷ್ಟು ಕರೆಗಳು ಯಾವ ರೀತಿಯಾಗಿರ್ತಕ್ಕಂಥ ಕರೆಗಳು ಹೇಳ್ತಕ್ಕಂಥದ್ದು ದಾಖಲೆ ಆಗಿದೆ. ಆದರೆ ಮುಂದೊಂದು ದಿವಸ ಅದು ಬಹಳ ಕಠಿಣವಾಗಿರತಕ್ಕಂಥ ಪರಿಸ್ಥಿತಿಗೆ ಹೋಗೋದ್ರಲ್ಲಿ ಸಂದೇಹ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಚಕ್ರವ್ಯೂಹದ ಮಧ್ಯದಲ್ಲಿ ಸಿಕ್ಕಿರತಕ್ಕಂಥವರನ್ನು ಬಿಡಿಸ್ಲಿಕ್ಕೂ ಆಗೋದಿಲ್ಲ, ನಾವು ಒಳಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಏತನ್ ಮಧ್ಯದಲ್ಲಿ ಧರ್ಮ ಸಂಕಟದಲ್ಲಿ ನೀವೆಲ್ಲ ಸಿಕ್ಕಿದ್ದೀರಿ. ಈ 512 ಕರೆಗಳಲ್ಲಿ ಇರತಕ್ಕಂಥ ಅನೇಕ ಜನರು ಆ ವ್ಯೂಹದಲ್ಲಿ ಇರತಕ್ಕಂಥವರು ಅಂತ ಎಚ್ಚರಿಸಿದ್ದೇನೆ. ಇದು ಅವರಿಗೆ ಬಿಸಿ ತುತ್ತಾಗಿದೆ. 24 ಗಂಟೆಯಲ್ಲಿ ಎಲ್ಲ ದಾಖಲೆಗಳನ್ನ ಕೊಡ್ತೇನೆ ಅಂತಂದ್ರು. ಅವತ್ತು ಮಾಧ್ಯಮದಲ್ಲಿ ಎಲ್ಲರೂ ನೋಡಿದ್ದೀರಿ. ಶಂಕರರ ಬಗ್ಗೆ ಏನ್ ಮಾಡ್ತೀರಿ, ಏನ್ ಮಾಡಿದಿರಿ ಅಂತ ಕೇಳ್ಕೊಳ್ಳೆ, ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ, ನಿಮಗೆ ಬೇಕಾದ್ರೆ ದಾಖಲೆ ಕೊಡ್ತೀವಿ ಅಂತ. ಯಾವಾಗ ಕೊಡ್ತೀವಿ ಅಂದ್ರೆ ಇನ್ನು 24 ಗಂಟೆಯಲ್ಲಿ ನಿಮಗೆ ಅದನ್ನ ಕೊಟ್ಬಿಡ್ತೀವಿ ಅಂತ ಧರ್ಮಚಕ್ರದ ಮ್ಯಾನೇಜರ್ ಹೇಳಿದ್ರು. ಆ 24 ಗಂಟೆ ಆಗ್ಲಿಕ್ಕೆ ಸೆಲ್ಲನ್ನು ತೆಗೆದುಬಿಟ್ಟಿದ್ದಾರೆ. ಗಂಟೆ ಇವತ್ತಿಗೂ 24 ಗಂಟೆ ಆಗಿಲ್ಲ, ಇವತ್ತಿಗೂ ದಾಖಲೆಯನ್ನ ಎಲ್ಲಿಯೂ ಕೊಟ್ಟಿಲ್ಲ. ಇಷ್ಟೆಲ್ಲ
ವ್ಯೂಹವನ್ನು ರಚನೆಯನ್ನು ಮಾಡಿಸಿ ಬಂಧನದಲ್ಲಿ ಇಡಿಸಿ ಭವಬಂಧನವನ್ನು ಪಾರು ಮಾಡಲಿಕ್ಕೆ ಆ ದಕ್ಷಿಣಾಮೂರ್ತಿಯೇ ಉತ್ತರವನ್ನು ಕೊಡಬೇಕು. ಅಲ್ಲಿಯ ತನಕವೂ ಕೂಡ ಈ ಬಂಧನ ಯಾರಿಗೆ ಆಗಿದೆ, ಹೇಗಾಗಿದೆ ಇತ್ಯಾದಿಗಳ ಬಗ್ಗೆ ನಿಖರವಾಗಿರತಕ್ಕಂತಹ ನಿಲುವನ್ನು ಹೇಳಲಿಕ್ಕಾಗೋದಿಲ್ಲ. ಆದರೆ ಗುರು ಹೇಗಿರಬೇಕು ಅಂದರೆ ಆಚಿನೋತಿ ಸ್ವಯಂ ಆಧತ್ತೆ, ತಾನು ಸ್ವತಃ ಆಚರಣೆ ಮಾಡುವ ಮೂಲಕವಾಗಿ ಪರರಿಗೆ ಆಚರಣೆಯನ್ನು ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು. ಆದರೆ ಯಾರು ಮಾರ್ಗದರ್ಶನವನ್ನು ಮಾಡಿದಾರೋ ಅವರೇ ವಿರೋಧಿ ಹೇಳತಕ್ಕಂತಹ ಉತ್ತರವನ್ನು ತಾಳತಕ್ಕಂತಹ ಸಂದರ್ಭದಲ್ಲಿ ಇದು ಪ್ರಶ್ನಾತೀತ. ಅನೇಕ ಸಂದರ್ಭದಲ್ಲಿ ಅನೇಕ ಜನ ಪೀಠಾಧಿಪತಿಗಳು ಹೇಳಿದರು, ನೀವೆಲ್ಲ ಮಠದ ಶಿಷ್ಯರು, ನಾವು KR ನಗರಕ್ಕೆ ಹೋಗ್ತೇನೆ, ಶೃಂಗೇರಿ ಮಠಕ್ಕೆ ಹೋಗ್ತೇನೆ, ಸ್ವರ್ಣವಲ್ಲಿ ಸಂಸ್ಥಾನಕ್ಕೆ ವಿದ್ವದ್ಗೋಷ್ಠಿಗೆ ಹೋಗ್ತೇನೆ. ಆ ಸಂದರ್ಭದಲ್ಲಿ ಅನೇಕರು ಮಾತನಾಡುವಾಗ ಹೇಳಿದರು, ನಿಮ್ಮ ಸ್ವಾಮಿಗಳಿಂದ ನೀವೇ ಶಿಷ್ಯರು, ಯಾಕೆ ಒಂದು ವಿದ್ವದ್ಗೋಷ್ಠಿಯನ್ನು ಮಾಡಬಾರದು? ವಿದ್ವದ್ಗೋಷ್ಠಿಯನ್ನು ಮಾಡಿದ್ರೆ ಅನೇಕ ಪ್ರಯೋಜನಗಳು ಪರೋಕ್ಷವಾಗಿಯೂ ಆಗುತ್ತೆ, ಶಾಸ್ತ್ರದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ. ಅದನ್ನು ನಾನು 4-6 ಬಾರಿ ಹೇಳಿಸಿದೆ. ನಾನಷ್ಟೇ ಅಲ್ಲ, ಸ್ವತಃ ರಂಗನಾಥ ಶರ್ಮರು 6-8 ಬಾರಿ ಹೇಳಿದರು, ಶೇಷಾಚಲ ಶರ್ಮರು 4-6 ಬಾರಿ ಹೇಳಿದರು. ಅದಕ್ಕೆ ಪ್ರತಿಕ್ರಿಯೆಯೇ ಇಲ್ಲ. ಯಾತಕ್ಕೆ ಇದನ್ನು ಮಾಡಲಿಕ್ಕೆ ಹೆದರ್ತಾರೆ, ಯಾತಕ್ಕೆ ಇದನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳೋದನ್ನ ಈ ವರ್ಷ ಚಾತುರ್ಮಾಸ್ಯದ ದೇಣಿಗೆಯನ್ನು ವಸೂಲು ಮಾಡಲಿಕ್ಕೆ ಬಂದಿರತಕ್ಕಂತಹ ನಮ್ಮ ಹೈಸ್ಕೂಲ್ ಮಾಸ್ಟರ್ ಆಗಿದ್ರು ಎಸ್.ಎಂ. ಭಟ್ರು ಮತ್ತು ರಾಮಚಂದ್ರ, ಇವರು ಮನೆಗೆ ಬಂದಾಗ ಅವರಲ್ಲಿ ಪ್ರಶ್ನೆ ಮಾಡಿದೆ, ನೋಡಿ ಚಾತುರ್ಮಾಸ್ಯದ ಬಗ್ಗೆ ದುಡ್ಡು ಕೊಡ್ಲಿಕ್ಕೆ ನಾನು ಹಿಂದೆ ಮುಂದೆ ನೋಡೋದೆಲ್ಲ ಕೊಡ್ತೇನೆ, ಆದರೆ ಇಡೀ ಚಾತುರ್ಮಾಸ್ಯ ವ್ಯವಸ್ಥೆಯಲ್ಲಿ ಕೊನೆಯ ಪಕ್ಷ 1-2 ದಿವಸನಾದರೂ ಕೂಡ ಶಾಸ್ತ್ರಕ್ಕೋಸ್ಕರವಾಗಿ ಮೀಸಲಿಡಲಿಕ್ಕೆ ನಿಮ್ಮ ಪ್ರಯತ್ನ ಇರಲಿ. ಆವಾಗ ರಾಮಚಂದ್ರ ಇದು ಹೊಸ ವಿಚಾರ, ನಾವು ವಿಚಾರ ಮಾಡ್ತಕ್ಕಂಥದ್ದು ಅಂತ ಹೇಳಿದ. ಯಾಕೆಂದ್ರೆ ಅವನು ವ್ಯಾವಹಾರಿಕದಲ್ಲಿರತಕ್ಕಂಥವನು. ಅದೇ ಎಸ್.ಎಂ. ಭಟ್ರು ಏನು ಹೇಳಿದ್ರು ಅಂದರೆ, ಇದು ಸಾಧ್ಯವಾಗಲಾರದ ಕೆಲಸ. ಯಾಕೆಂದ್ರೆ ನಮ್ಮ ಸ್ವಾಮಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೆಲಸಗಳಿಗೆ ಈ ಶಾಸ್ತ್ರದ ಕಡೆಗೆ ನೋಡಲಿಕ್ಕೆ ಪುರುಸೊತ್ತಿಲ್ಲ. ಚಾತುರ್ಮಾಸ್ಯವನ್ನು ಮಾಡತಕ್ಕಂಥ ಉದ್ದೇಶವೇ ಶಾಸ್ತ್ರ ಜಿಜ್ಞಾಸೆ, ಅದನ್ನೇ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ದೇಶ ವಿದೇಶಗಳಲ್ಲಿ ಹೆಸರು ಮಾಡಿಕೊಂಡಿದ್ದಾರೆ. ಯಾವ ಹೆಸರು? ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದ ಯಾವ ಹೆಸರು ಆಗಿಲ್ಲ. ಇಂತಹ ಶಾಸ್ತ್ರ ವಿರೋಧವಾಗಿರತಕ್ಕಂತಹ, ಶಾಸ್ತ್ರದಲ್ಲಿ ಸಮ್ಮತ ಇಲ್ಲದೇ ಇರತಕ್ಕಂತಹ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅದು ಬಹಳ ಖೇದದ ಸಂಗತಿ. ಶಾಸ್ತ್ರಕ್ಕೆ ಅನುಗುಣವಾಗಿರತಕ್ಕಂಥ ಶೇನ ಯಾಗವನ್ನು ಮಾಡಬಾರದು ಅಂತ ವೇದದಲ್ಲಿ ಹೇಳ್ತಾರೆ. ಶತ್ರು ಸಂಹಾರ ಯಾಗವನ್ನು ಸ್ವಯಂ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನಡೆದಿದೆ. ಇದಕ್ಕೆ ವಿರೋಧವನ್ನು ಹೇಳಲಿಕ್ಕೆ ಬಹಳ ಕಷ್ಟವಾಯಿತು. ಸಂಕಲ್ಪೇನ ವಿನೋದ್ದೇಶಂ ತ್ಯಾಗೇನ ಚ ವಿನಾಹುತಂ ಸ ಮಂತ್ರಮಪಿ ತತ್ಕರ್ಮ ನ ಯಥೋಕ್ತ ಫಲಪ್ರದಂ. ಇದು ಶಾಸ್ತ್ರವಾಕ್ಯ. ಸಂಕಲ್ಪ ಇಲ್ಲದೆ ಯಾವುದೇ ಒಂದು ಪೂಜೆಯನ್ನು ಮಾಡುವಿಕೆ, ತ್ಯಾಗ ಇಲ್ಲದೆ